ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿರುವ ಶಿವಮ್ ಅಸೋಸಿಯೇಟ್ಸ್ ವಂಚನೆ ಆರೋಪ ಪ್ರಕರಣಕ್ಕೆ ದಿನಕ್ಕೊಂದು ಹೊಸ ತಿರುವು ಸಿಗುತ್ತಿದೆ. ಸಾವಿರಾರು ಕೋಟಿ ರೂಪಾಯಿ ಹಣ ವಹಿವಾಟಿನ ಆರೋಪದ ನಡುವೆ ಇದೀಗ ಶಿವಾನಂದ್ ನೀಲನ್ನವರ್ ಹಳೆಯ ವಿವಾದಾತ್ಮಕ ಭಾಷಣವೇ ತನಿಖಾ ಏಜೆನ್ಸಿಗಳಿಗೆ ಪ್ರಮುಖ ಸುಳಿವಾಗಿದೆ. ಉಡುಪಿ ಜಿಲ್ಲೆಯ ಕಡೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಶಿವಾನಂದ್ ನೀಲನ್ನವರ್, ನನ್ನ ಬಳಿ 15,000 ಗನ್ಗಳಿವೆ. ದೇಶದಲ್ಲಿ ರಾಕ್ಷಸರು ತುಂಬಿದ್ದಾರೆ. ನನ್ನದೇ ದೊಡ್ಡ ಸಾಮ್ರಾಜ್ಯವಿದೆ ಎಂದು ಗುಡುಗಿದ್ರು. ಅಲ್ಲದೆ 2028ಕ್ಕೆ ನಾನು ಮುಖ್ಯಮಂತ್ರಿ ಆದರೆ ಏನು ದೊಡ್ಡ ವಿಷಯ, 224 ಕ್ಷೇತ್ರ ಗೆಲ್ಲೋದು ಕರಾಮತ್ತಲ್ಲ, ಅಧಿಕಾರಿಗಳನ್ನ ಒಂದು ಚುಟುಕಿಯಲ್ಲಿ ಅಟಕಿಯೊಳಗೆ ತಗೋತೀನಿ ಎಂದು ಹೇಳಿಕೆಯನ್ನು ನೀಡಿದರು. ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ್ರೆ ಅಲ್ಲ. ಅದು ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಗೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಏನ್ ದೊಡ್ಡ ವಿಷಯನೇ ಇಲ್ಲ. ಏನ್ ದೊಡ್ಡ ವಿಷಯ ಐತೇನು? ಏನ್ ದೊಡ್ಡ ಕರಾಮತ್ ಐತೇನು? ಅಧಿಕಾರ ಸಿಕ್ಕರೆ 90 ಡೇಸ್ನ ಕರ್ನಾಟಕ ಸೀದಾ ಇರ್ಲಿ. ಓಕೆ, ಎಲ್ಲರೂ ಇದು ಸತ್ಯದ ದಾರಿ ಹಿಂಗೆ ಇದೆ. ಸತ್ಯ ಯಾರಿಗೂ ಬೇಕಾಗಿಲ್ಲ. ಸತ್ಯ ಮಾತಾಡಿದರೆ ಕಷ್ಟಗಳು ಬಹಳ ಇರುತ್ತೆ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈ ವಿಷಯ ಬೇಡ. ನಿಮಗೆ ಬೇರೆ ಒಂದು ವಿಷಯಗಳನ್ನು ಹೇಳ್ತೀನಿ. ನನ್ನ ಸಾಮ್ರಾಜ್ಯದ ಜನ ಇದ್ದಾರೆ ನಮ್ಮ ಜೊತೆ. ಎಲ್ಲರೂ ಒಂದ್ಸಲಿ ನಾ ಹೇಳ್ದಾಗ ಹೇಳ್ಬಹುದಾ? ಭಾರತ ದೇಶದ ತುಂಬಾ ಎಲ್ಲ ರಾಕ್ಷಸರಾಗಿದ್ದಾರೆ, ಗೊತ್ತಾ ನಿಮಗೆ? ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣನು ಹೇಗೆ ಇದ್ರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೇಗಿದ್ರು, ಹಾಗೆ ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಈ ಭಾಷಣ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆಯೇ ರಾಜ್ಯ ಪೊಲೀಸ್ ಇಲಾಖೆ ಬೆಚ್ಚಿ ಬಿದ್ದಿತ್ತು. ಹೇಳಿಕೆಯ ಗಂಭೀರತೆಯನ್ನು ಪರಿಗಣಿಸಿ ಸರ್ಕಾರದ ತನಿಖಾ ಏಜೆನ್ಸಿಗಳು ಶಿವಮ್ ಅಸೋಸಿಯೇಟ್ ಹಣಕಾಸು ಮೂಲಗಳ ಮೇಲೆ ಕಣ್ಣಿಟ್ಟಿದ್ದುವು ಎನ್ನಲಾಗಿದೆ. ಇದೀಗ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಹೊರಬಿದ್ದ ಬೆನ್ನಲ್ಲೇ ಶಿವಾನಂದ ನೀಲನ್ನವರ್ ವಿರುದ್ಧ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಆನ್ಲೈನ್ ಮೂಲಕ ಸಾವಿರಾರು ಜನರಿಂದ ಹಣ ಸಂಗ್ರಹಿಸಿರುವ ಆರೋಪದ ನಡುವೆಯೇ ಸಾಮ್ರಾಜ್ಯ ಕಟ್ಟಲು ಹೊರಟಿದ್ದ ವ್ಯಕ್ತಿಯೇ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ, 15,000 ಗನ್ ಹೇಳಿಕೆಗೆ ಬಂದ ತಕ್ಷಣವೇ ನಾವು ಬೆನ್ನು ಬಿದ್ದಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈ ಥರ ಸ್ಕೀಮ್ ಬಗ್ಗೆ ಸಾಕಷ್ಟು ಸಲ ನಮ್ಮದು ವಿಚಾರಣೆ ಆಗಿತ್ತು. ಒಂದು ಅನಾಮಧೇಯ ಅರ್ಜಿ ಯಾರು ಸೇಬಿಗೆ ಕೂಡ ಬರೆದಿದ್ದರು. ಈ ಥರ ಈ ಸಂಘಟನೆ ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೇಬಿ ಅವರು ನಮ್ಮ CIDಗೆ ಪತ್ರ ಬರೆದಿದ್ದಾರೆ. CIDಯಿಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ಥರ ತಿರುಗಾಡ್ತಾ ಇತ್ತು. ಈ ಮನುಷ್ಯ, ಈ ಶಿವಾನಂದ ನೀಲನ್ನವರ್, ಇವನು ಉಡುಪಿ ಜಿಲ್ಲೆಯಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೇಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ, ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದ್ದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವ್ರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದ್ದೊಂದು ಲಿಂಕ್ ಕಳಿಸಿದರು ನಮಗೆ. ಆ ಲಿಂಕ್ನಲ್ಲಿ ನಾವು ಸರ್ಚ್ ಮಾಡಿದ್ದೀವಿ. ಈ ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತು ಅವರಿಗೆ ಇಮೇಲ್ ಹಾಕಿದ್ದೀವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದರಲ್ಲಿ ಇದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇಷ್ಟು ಮಾಡಿಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸರ್ಚ್ ಮಾಡಿದ್ದೀವಿ. ಈ ಫರ್ಮ್ ಈ ಥರ ಕಲರ್ಫುಲ್ ಪ್ಯಾಂಪ್ಲೆಟ್ಸ್ನಲ್ಲಿ ನೀವು 1 ಲಕ್ಷ ಕೊಟ್ಟಿದ್ದರೆ ತಿಂಗಳಕ್ಕೆ 3,000 ಬರುತ್ತೆ, ಈ ಥರ 5 ಲಕ್ಷ ಇಟ್ಟಿದ್ರೆ 15,000 ಬರುತ್ತೆ ಅಂತ ಜನರಿಗೆ ಭಾಳ ಅಟ್ರಾಕ್ಟಿವ್ ಆಗಿ ಇದು ವಾಟ್ಸಪ್ನಲ್ಲಿ ಸರ್ಕ್ಯುಲೇಟ್ ಆಗ್ತಾಯಿತ್ತು. ಇದು ಮಾಡಿದ ಮೇಲೆ ನಾವು ಜನರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಸರ್ ನಮಗೆ ಕಂಪ್ಲೇಂಟ್ ಕೊಡಲ್ಲ ಸರ್, ನಿಮಗೆ ತೋರಿಸ್ತೀವಿ ಅಂತ ಹೇಳಿದರು. ಇದು ಒಂದು ಸ್ಯಾಂಪಲ್ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಇದೆ. ಇದರಲ್ಲಿ ಅವನು ಪಾರ್ಟಿ 1 ಲೋನ್ ಕೊಡುವವನು ಪಾರ್ಟಿ 2, ಇವು ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ನಮಗೆ ಕಷ್ಟ ಇದೆ, ಇವರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅವನು ಅಗ್ರಿಮೆಂಟ್ ಎಲ್ಲರಿಂದ ಮಾಡಿಸಿದ್ದಾನೆ. ಈಗ ಜನ ಅವನ ಮೇಲೆ ಯಾಕೆ ನಂಬಬೇಕು? ಅವನು ಎಷ್ಟು ಹ್ಯಾಂಡ್ ಲೋನ್ ತೊಗೊಳ್ತಾನೆ ಅದರದ್ದು ಬ್ಲ್ಯಾಂಕ್ ಚೆಕ್
ಈ ಥರ ಒಂದು ಬ್ಲ್ಯಾಂಕ್ ಚೆಕ್ ಮೇಲೆ ಸೈನ್ ಮಾಡಿಕೊಂಡು ಅದೇ ಈಕ್ವಲ್ ಅಮೌಂಟ್ ಹಾಕ್ಕೊಂಡು ಅವರಿಗೆ ಆಸ್ ಅ ಗ್ಯಾರಂಟಿ ಕೊಡ್ತಾ ಇದ್ದ. ಒನ್ ರೂಲ್ ವಾಟ್ ಈ ಶಿವಾನಂದನ್ ಫಾಲೋ ಮಾಡಿದಾನೆಂದರೆ, ಇವನು ಯಾರು ಡಿಪಾಸಿಟ್ ಮಾಡಿದರೆ ಅವ್ರಿಗೆ ಎಲ್ಲಿಗೆ ಆ 3% ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗಿದ್ದಾನೆ. ಆದ್ದರಿಂದ ಯಾರಿಗೆ ಇವನ ಮೇಲೆ ಡೌಟ್ ಬಂದಿಲ್ಲ. ನಾವು ದ ಲಾರ್ಜರ್ ಕ್ವೆಶ್ಚನ್ ಈಸ್, ಕ್ಯಾನ್ ಎನಿ ಫರ್ಮ್ ಆನ್ ದ ಪ್ಲ್ಯಾನೆಟ್ 3% ಪ್ರತಿ ತಿಂಗಳು ಕೊಡೋಕ್ಕೆ ಆಗುತ್ತಾ? ದಟ್ ಈಸ್ ದ ಬೇಸಿಕ್ ಕ್ವೆಶ್ಚನ್. ಇಲ್ಲಿ ಏನಿದೆ ಅಂದರೆ, ಇವತ್ತು 10 ಜನ ಇದ್ದಾರೆ, ಅವರಿಗೆ ಇವರು 3% ಕೊಡಬೇಕು. ಈ 10 ನೋಡಿಕೊಂಡು ಇನ್ನೂ 20 ಸೇರ್ ಆಗ್ತಾರೆ. ಅವರು ಸೇರಿದ ಮೇಲೆ ಅವರಿಂದ ದುಡ್ಡು ತೊಗೊಂಡು ಇವರಿಗೆ 3% ಶುರು ಆಗುತ್ತೆ. ಈ 20 ಸೇರಿದ ಮೇಲೆ ಇನ್ನೂ 40 ಬರ್ತಾರೆ, ಅವರಿಂದ ದುಡ್ಡು ತೊಗೊಂಡು ನಿಮಗೆ 20ಗೆ ಸರ್ ಆಗುತ್ತೆ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.